ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನಿಮಿಷಾಂಬ ದೇವಸ್ಥಾನ. ಇದು ಮೈಸೂರು ಹತ್ರ ಇದೆ. ಇಲ್ಲಿ ಸರದಿಯಾಗಿ ನಿಲ್ಲಬೇಕು, ಹೋಗೋಕ್ಕೆ ಕ್ಯೂ ಇರುತ್ತೆ. ಹಾಗೆ ಇದು ಮುಂದುಗಡೆ ಇದು ಎಂಟ್ರೆನ್ಸು. ಲೈನಲ್ಲಿ ಹೋಗಬೇಕಾಗತ್ತೆ. ಅಂದರೆ ಒಮ್ಮೊಮ್ಮೆ ರಜೆಗಳ ದಿನದಲ್ಲಿ ತುಂಬ ರಶ್ ಇರುತ್ತೆ. ಇನ್ನೊಂದೇನು ಅಂದರೆ ಇದು ಟಿಕೆಟು ನಮಗೆ ಫ್ರೀ ಟಿಕೆಟು ಇರುತ್ತೆ, ಮತ್ತು 20 ರೂಪಾಯಿನೂ ಇರುತ್ತೆ, 50 ರೂಪಾಯಿದು ಇರುತ್ತೆ. ಅದು ಸೇವೆಗಳು 50 ರೂಪಾಯಿ, 100 ರೂಪಾಯಿ ಆ ರೀತಿ. ಮತ್ತು ಒಂದು ಲಾರಿ ಇರುತ್ತೆ ದರ್ಶನದಲ್ಲಿ. ನಿಮಿಷಾಂಬ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ದೇವ್ರ ಹತ್ರ ನಾವು ಏನೇ ಬೇಡ್ಕೊಂಡು ಅದು ನಡೆಯುತ್ತೆ ಅಂತ ಹೇಳಿ ಹೇಳ್ತಾನೆ. ಅದು ನಡೆದ ಮೇಲೆ ಹರಕೆ ಕಟ್ಕೊಂಡು ಬಂದು ಅದು ಆದ ತಕ್ಷಣ ನಾವು ವಾಪಸ್ಸು ಹರಕೆನ ತೀರಿಸೋದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಉದ್ದಕ್ಕೂ ಅವರು ಬೆಳೆದಿರುವಂತಹ ತರಕಾರಿಗಳು, ಹಣ್ಣುಗಳನ್ನೆಲ್ಲ ಮಾರ್ತಾ ಇರ್ತಾರೆ ದೇವಸ್ಥಾನದ ಪಕ್ಕದಲ್ಲೇ. ನೋಡಿ, ಈ ಕಡೆ ಎಲ್ಲ ಮಾರ್ಕೆಟ್ ಥರ ಇರುತ್ತೆ. ಸೊಪ್ಪುಗಳು, ಬದನೆಕಾಯಿ, ಕ್ಯಾರೆಟು, ಹಣ್ಣುಗಳು, ಮಾವಿನ ಹಣ್ಣಿಂದ ಹಿಡಿದು ಎಲ್ಲ ಇರುತ್ತೆ. ಹಾಗೆ ಫ್ರೆಶ್ ಆಗಿರುತ್ತೆ ತರಕಾರಿಗಳೆಲ್ಲ. ಗುಡ್ಡೆಯಲ್ಲಿ ಹಾಕಿಟ್ಕೊಂಡಿರ್ತಾರೆ. ಸಪೋಟ ಹಾಗೆ ಮತ್ತು ಸೊಪ್ಪುಗಳು ಎಲ್ಲ ಇರುತ್ತೆ. ಅವರೆಕಾಯಿ, ಪಪ್ಪಾಯಿ, ತರಕಾರಿಗಳು ಇಟ್ಕೊಂಡಿರ್ತಾರೆ. ಹಾಗೆ ಮುಂದೆ ಹೋದರೆ ಸ್ವಲ್ಪ ಪಕ್ಕದಲ್ಲಿ ನದಿ ಒಂದು ಹರಿತಾ ಇರುತ್ತೆ, ಕಾವೇರಿ ನದಿ. ಅಲ್ಲಿ ಮಕ್ಕಳನ್ನ ಹೋಗಿ ನೋಡೋಕ್ಕೆ ಮಕ್ಕಳಿಗೆ ತುಂಬ ಖುಷಿ ಪಡ್ತಾರೆ. ಹಾಗೆ ಅಲ್ಲಿ ಸೈಡ್ಗಳಲ್ಲಿ ಹಣ್ಣಿನ ಅಂಗಡಿ ಇರುತ್ತೆ, ಹಾಗೆ ಫ್ರೂಟ್ ಅಂಗಡಿ, ಆಟ ಸಾಮಾನು ಅಂಗಡಿ ಎಲ್ಲ ಇದೆ. ಹಾಗೆ ಇದು ನದಿ ಹತ್ರ ಜಾಗ. ನದಿ ಸುತ್ತಮುತ್ತ ಎಲ್ಲ ಜಾಗ ಇದೆ. ಇದು ಶ್ರೀರಂಗಪಟ್ಟಣದ ಹತ್ರ ಇರೋದು ದೇವಸ್ಥಾನ. ಸ್ನಾನ ಮಾಡ್ತಾರೆ. ಇದೆ ಇಲ್ಲಿ ಕೈ ಕೊಡಿ ನೀರು. ಹಾಗೆ ತುಂಬ ಅದಕ್ಕೆ ಜಾರತ್ತೆ ಬಾ ಸಾಕು. ನೋಡಿ, ಎಲ್ಲ ಸುತ್ತ ಅಂಗಡಿಗಳು. ಅರ್ಧ ಕೊಡ್ತೀನಿ, ಅರ್ಧ ಕೊಡು ಸಾಕು, ಇಲ್ಲ ತೆಕ್ಕೊಂಡು. ತುಪ್ಪ ಅಂಗಡಿಗಳಿದೆ. ಹಾಗೆ ಇದು ದೇವಸ್ಥಾನದ ಮುಂಭಾಗ. ಒಳಗಡೆ ಎಲ್ಲ ವಿಡಿಯೋ, ಫೋಟೋ ಎಲ್ಲ ತಗೊಳ್ಳೋಕೆ. ಮತ್ತೆ ಜೇನುತುಪ್ಪ ಇಲ್ಲಿ ಕೈ ಇಟ್ಕೊಂಡಿರ್ತಾರೆ. ಇವೆಲ್ಲ ಸೊಪ್ಪುಗಳು ಮತ್ತೆ ಕಮ್ಮಿನೂ ರೇಟ್ ಇರುತ್ತೆ. ಸಪೋಟ ಎಲ್ಲ ಒಳ್ಳೆ ಸ್ವೀಟ್ ಹಣ್ಣುಗಳು ಇರುತ್ತೆ. ಮತ್ತು ಮಕ್ಕಳು ಆಟ ಸಾಮಾನುಗಳು. ಅಮ್ಮ ಬೋನ್ ನಿಂತ್ಕೊ, ಆಚಾರ ನೀವು ಕುಳಿತೀರಾ? ಅಲ್ಲಿ ಕೊಡಮ್ಮ. ನೋಡಿ, ಇದು ಏನೋ ದೃಷ್ಟಿದು ಕಡ್ಡಿ ಅಂತಾರೆ. ಕೆಲವರು ಅದನ್ನಿಟ್ಟು ಪೂಜೆ ಮಾಡ್ತಾರಂತೆ. ನಿಮಗೆ ತರಕಾರಿಗಳು ಪ್ರತಿಯೊಂದು ಸಿಗ್ತವೆ. ಹಾಗೆ ಹಣ್ಣುಗಳು,
ಹೂವು ಹಣ್ಣು ಕಾಯಿ ಪೂಜೆ ಮಾಡಿಸೋಕ್ಕೆ ಎಲ್ಲದೂ ಇರುತ್ತೆ. ಬೇಡಪ್ಪ ಬೇಡ. ನೋಡಿ, ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿ, ವಾಚ್ ಮಾಡಿ.